ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ತನವ ಗ್ರಾವಿಟೇಷನ್ ಚಾಪ್ಟರ್ನ ಮುಂದೆ ಕಂಟಿನ್ಯೂ ಮಾಡೋಣ. ಇವತ್ತಿನ ಕ್ಲಾಸ್ ತನವ ವ್ಯಾಲ್ಯೂ ಆಫ್ ಜಿ ಹೆಂಗೆ ಕಂಡುಹಿಡಿದು ಅನ್ನೋದು ನೋಡೋಣ. ಇವತ್ತು ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಜಿನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಫಸ್ಟ್ ವ್ಯಾಲ್ಯೂ ಆಫ್ ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದರ ಫಾರ್ಮುಲಾ ಐತಿ. ನಾವೀಗ ಆಲ್ರೆಡಿ ಅದನ್ನ ಆ ಫಾರ್ಮುಲಾ ಹೆಂಗೆ ಡಿರೈವ್ ಮಾಡಿ ಅನ್ನೋದು ಆಲ್ರೆಡಿ ನೋಡಿವಿ ಹಿಂದಿನ ಕ್ಲಾಸ್ದಾಗ. ಈ ಫಸ್ಟ್ ನಾವು ಜಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ಏನು? ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹೌದಾ? ಇದು ಕ್ಯಾಪಿಟಲ್ ಜಿ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದು ಕ್ಯಾಪಿಟಲ್ ಎಮ್ ಅಂದ್ರೆ ಮಾಸ್ ಆಫ್ ದಿ ಅರ್ತ್. ಆರ್ ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್. ಇದಿಷ್ಟು ನಿಮ್ಗೆ ಗೊತ್ತಿರಲಿ. ಈ ಫಾರ್ಮುಲಾ ಇಟ್ಕೊಂಡು ಈ ಜಿ ಅನ್ನೋದು ಗ್ರಾವಿಟಿ, ಇದನ್ನ ಕಂಡುಹಿಡಿತೀವಿ ನಾವು. ಹೌದಾ? ಎಕ್ಸರ್ಲೇಷನ್ ಡ್ಯೂ ಟು ಗ್ರಾವಿಟಿ. ಈ ಜಿ ವ್ಯಾಲ್ಯೂನ ಕಂಡುಹಿಡಿಯತ್ತೀವಿ. ನಮಗೀಗ ಗೊತ್ತಿರುವಂಗೆ ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನೈತೆ ಅಂದ್ರೆ 6.7 ಇಂಟು 10⁻⁻11 nm ಸ್ಕ್ವೇರ್ ಬೈ kg ಸ್ಕ್ವೇರ್. ಇದಿಷ್ಟು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎಮ್ ಅಂದ್ರೆ ಮಾಸ್ ಆಫ್ ದಿ ಅರ್ತ್. ಹೌದಾ? ಕ್ಯಾಪಿಟಲ್ ಎಮ್ ಮಾಸ್ ಆಫ್ ದಿ ಅರ್ತ್. ಇದು 6 ಇಂಟು 10⁻24 kg. ನೆಕ್ಸ್ಟ್ ರೇಡಿಯಸ್ ಆಫ್ ದಿ ಅರ್ತ್ ಏನ 6.4 ಇಂಟು 10⁻6 ಮೀಟರ್ ಹೋಲ್ ಸ್ಕ್ವೇರ್. ಇದು ಹೋಲ್ ಸ್ಕ್ವೇರ್ ಐತಿ, ಇಡೀ ಬ್ರ್ಯಾಕೆಟ್ಗೆ ಸ್ಕ್ವೇರ್ ಬರ್ತೈತಿ. ಇದಿಷ್ಟು ಗೊತ್ತಿರಬೇಕು. ಇವೆಲ್ಲದ್ರದ್ದು ವ್ಯಾಲ್ಯೂ ನಿಮ್ಗೆ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಈ ಫಾರ್ಮುಲಾ ಹಾಕೋಬೇಕು. ಈ ಫಾರ್ಮುಲಾ ಹಾಕ್ಕೊಂಡು ಈ ಎಲ್ಲ ವ್ಯಾಲ್ಯೂಗಳಿಗೂ ಇತ್ತಲ್ಲ, ಈ ಎಲ್ಲದು ಏನದಲ್ಲ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟು, ಮಾಸ್ ಆಫ್ ದಿ ಅರ್ತು, ರೇಡಿಯಸ್ ಆಫ್ ದಿ ಅರ್ತ್, ಈ ಎಲ್ಲ ವ್ಯಾಲ್ಯೂನೂ ಐತ್ಲ ಈ ಫಾರ್ಮುಲಾ ತಕ್ಕಂತೆ ನಾವು ಹಾಕೋಬೇಕು. ಈಗ ಫಸ್ಟ್ ನೋಡಿ, ಇಲ್ಲಿ ಜಿ ವ್ಯಾಲ್ಯೂ ಏನೈತಿ ಇದನ್ನ ಇಲ್ಲಿ ಐತ್ಲ ಸೇಮ್. ಈ ಜಿ ವ್ಯಾಲ್ಯೂನೇ ಇಲ್ಲಿ ಇಟ್ಕೊತೀವಿ. ಇದು ಗೊತ್ತಿರ್ಬೇಕು ನಮಗೆ. ಇದು ಗೊತ್ತಿದ್ರೆ ಮಾತ್ರ ನಾವು ಈ ವ್ಯಾಲ್ಯೂಗಳು ಗೊತ್ತಿದ್ರೆ ಮಾತ್ರ ಜಿ ವ್ಯಾಲ್ಯೂನ ಕಂಡುಹಿಡ್ಬೋದು. ಇಷ್ಟು ಗೊತ್ತಿರಲಿ. ಸೊ ನೆಕ್ಸ್ಟ್ ಇನ್ನು ಮಾಸ್ ಆಫ್ ದಿ ಅರ್ತ್. ಮಾಸ್ ಆಫ್ ದಿ ಅರ್ತ್ ಏನು 6 ಇಂಟು 10⁻24 kg. ನೆಕ್ಸ್ಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ವ್ಯಾಲ್ಯೂ ಏನೈತೆ ನೋಡಿ ಇಲ್ಲಿ, ರೇಡಿಯಸ್ ಆಫ್ ದಿ ಅರ್ತ್ 6.4 ಇಂಟು 10⁻6 ಮೀಟರ್ ಹೋಲ್ ಸ್ಕ್ವೇರ್. ಇಷ್ಟು ವ್ಯಾಲ್ಯೂ ಹಾಕೋಬೇಕು. ಇಲ್ಲಿ ಮಟ್ಟ ಎಲ್ಲರೂ ಹಾಕೋತಾರೆ. ನೆಕ್ಸ್ಟ್ ನೋಡ್ರಿ ನೀವು ಕ್ಯಾಲ್ಕುಲೇಷನ್. ಈಗ 6.7 ಹೆಂಗಿತ್ತು ಹಂಗೆ ಇಡ್ತೀವಿ. ಆಮೇಲೆ 6 ಇವೆಲ್ಲ ಐತಲ್ಲ, ಇವೇನೇನು ನಂಬರ್ಸ್ ಅದಾವೆ 6.7 6 ಇವೆರಡೂ ಐತಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊತೀವಿ. ಹೌದಾ? ಆಮೇಲೆ ಇದು 10 ಈ 10 ಮತ್ತು ಈ 10 ಏನೈತಿ ಎರಡೂ ಕಡೆ 10 ಕಾಮನ್ ಐತಿ. ಹೌದಾ? ನಾವು ಯಾವಾಗ ಮಲ್ಟಿಪ್ಲಿಕೇಶನ್ ಒಳಗೆ ಎರಡೂ ಬೇಸ್ ಏನಿದ್ದು ಸೇಮ್ ಇದ್ದು ಅಂದ್ರೆ ಅದ್ರ ಪವರ್ ಏನು ಮಾಡ್ತೀವಿ, ಪ್ಲಸ್ ಮಾಡ್ಕೊತೀವಿ. ಇಲ್ಲಿ ಏನಾಗವು ಎರಡೂ ಬೇಸ್ ಸೇಮ್ ಅದಾವೆ. ಹೌದಾ? ಸೇಮ್ ಅದ. ಅದಕ್ಕೆ ಏನು ಮಾಡಿದ್ವಿ -11. ಹೌದಾ? -11 ಇಲ್ಲಿದ್ದು -11 ತೊಗೊಂಡಿವಿ. ಇದು ಇಂಟು ಐತಿ ಎರಡ್ರು ನೋಡು, ಇಂಟು ಇರೋ ಸಂಬಂಧ ಇವನು ಪ್ಲಸ್ ಮಾಡ್ಕೋತೀವಿ. ಏನೋ -11 ಪ್ಲಸ್ ಇದೇನೈತಿ 24 ಇಡ್ತೀವಿ. ಅರ್ಥಾತ್ ಎದಕ್ಕೆ ಇದನ್ನು ಪ್ಲಸ್ ಮಾಡಿದ್ದೀವಿ ಅಂದ್ರೆ ಇದು ಇಂಟು ಐತಿ ಫಸ್ಟ್ ಪಾಯಿಂಟ್. ಮತ್ತು ಹಿಂಗೆ ಮ್ಯಾಲೆ ಹಾಕೋಕೆ ಯಾವಾಗ ರೀಸನ್ ಅಂದ್ರೆ ಇವೆರಡೂ ಬೇಸು ಕೂಡ ಸೇಮ್ ಇರಬೇಕು. ಇಲ್ಲೂ 10 ಐತಿ, ಇಲ್ಲಿ ಇದಿಷ್ಟು ಹಾಕೊಂಡು ಈಗ ಇದು ಮುಗೀತು. 6.7 ಮುಗೀತು, 6 ಮುಗೀತು, ಈ 10 ಮುಗೀತು. ಇನ್ನು ಉಳಿದಿದ್ದೇನು ಇದ್ರ ಯೂನಿಟ್ಸ್ ಹೆಂಗಿತ್ತು ಹಂಗೆ ಇಲ್ಲಿ ಹಾಕೊಂಡೀವಿ, ನೀವು ನೋಡ್ಬೋದು. ಹೌದಾ? ಮತ್ತು ಇಲ್ಲಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ kg ಐತಿ. ಮತ್ತು ಇಲ್ಲಿ 2 kg ಅದ. ಇನ್ನೊಂದು kg ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಇಲ್ಲಿ kg ಸ್ಕ್ವೇರ್ ಐತ್ಲ ಇದೊಂದು, ಆಮೇಲೆ ಈ kg ಎರಡು ಕ್ಯಾನ್ಸಲ್ ಆಕತಿ. ಇದು ಉಳಿತಂದ್ರೆ ಇಲ್ಲಿ ಸಿಂಗಲ್ kg ಆಕತಿ, ಇಲ್ಲಿ ಕೆಳಗೈತಿ. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಮೇಲೆ ಇದು ಆ್ಯಸ್ ಯೂಶುವಲ್ ಇದು ಡಿವೈಡೆಡ್ ಬೈ ಐತ್ಲ, ಇದು ಹೆಂಗಿತ್ತು ಹಂಗೆ ಸೇಮ್ ಇಡಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ಪು ಇಲ್ಲ ನೋಡಿದ್ದೀವಿ. ಇಲ್ಲಿ ಈ 6.7 ಇದು ಆ್ಯಸ್ ಯೂಶುವಲ್ ಇಟ್ಟಿವಿ 6 ಇಂಟು ಆಮೇಲೆ 10⁻11 + 24. ಹೌದಾ? ಇಲ್ಲಿ ನೋಡಿರಿ -11 + 24 ಐತಲ್ಲ. ಇದು ಏನಕ್ಕಂದ್ರೆ ಈಗ ಎರಡು ಕಡೆ ನೋಡ್ಬೇಕು ಪ್ಲಸ್ ಸೈನ್. ಇಲ್ಲಿ ಇದ್ರೊಳಗೆ ದೊಡ್ಡ ನಂಬರ್ ಯಾವುದು 24ಗೆ ಪ್ಲಸ್ ಸೈನ್ ಐತಿ, ಅದಕ್ಕೆ ಇಲ್ಲಿ ಪ್ಲಸ್. ಹೌದಾ? ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಆಕೈತಿ. ಹೌದಾ? 24 - 11 ಎಷ್ಟು ಬರ್ತೈತಿ 13 ಬರ್ತೈತಿ. ಹೌದಾ? ಅಂದರೆ ಇಲ್ಲಿ ಇದು ಏನೈತಲ್ಲ -11 + 24 ಇದೇನಾಕತಿ ಇಲ್ಲಿ 10⁻13 ಆಕತಿ. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಮೇಲೆ ಈ ಯೂನಿಟ್ ಹೆಂಗಿತ್ತು ಸೇಮ್ ಅದೇ ಯೂನಿಟ್ ಇಡ್ರಿ, ಏನು ಚೇಂಜ್ ಮಾಡಿಬಿಡ್ರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ 6.4 ಇಂಟು 10⁻6 ಮೀಟರ್ ಹೋಲ್ ಸ್ಕ್ವೇರ್ ಅಂತೈತಿ. ಇಲ್ಲಿ ಏನು ಮಾಡಿಬಿಡೋಣ ನಾವು ಈ ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ಎಲ್ಲದಕ್ಕೂ ಐತ್ಲ ಈ ಸ್ಕ್ವೇರ್ ಐತ್ಲ ಸಪ್ರೇಟ್ ಕೊಟ್ಬಿಡೋಣ. ಇಲ್ಲಿ ನೋಡಿ 6.4 ಸ್ಕ್ವೇರ್ 10⁻6 ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಇವೆಲ್ಲದಕ್ಕೂ ಸ್ಕ್ವೇರ್ನ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಆದಷ್ಟು ಪ್ರಾಬ್ಲಮನ್ನು ಸಿಂಪ್ಲಿಫೈ ಮಾಡ್ಕೊನು. ನೆಕ್ಸ್ಟ್ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಹೌದಾ 1 ನ್ಯೂಟನ್. ಹೌದಾ? 1 ನ್ಯೂಟನ್ ಅಂದ್ರೆ ಏನು? 1 ನ್ಯೂಟನದ ವ್ಯಾಲ್ಯೂ ಏನೋ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು 1 ನ್ಯೂಟನ್ ವ್ಯಾಲ್ಯೂ.
ಇಲ್ಲಿ ನೋಡ್ಬೋದು. ಈಗ ನಾವು ನೆಕ್ಸ್ಟ್ ಏನು ಮಾಡೀವಿ 6.7 ಇದೆ ಆ್ಯಸ್ ಯೂಶುವಲ್ ಹಾಕ್ಕೊಂಡ್ವಿ. ಇಲ್ಲಿ ಮಟ್ಟ ಸೇಮ್ ಇಟ್ಟು ನಾವು ಏನೂ ಚೇಂಜ್ ಮಾಡಿಲ್ಲ. ಹೌದಾ, ಇಲ್ಲೇನು ನ್ಯೂಟನ್ ಐತಲ್ಲ ಇಲ್ಲಿ ಮ್ಯಾಲೆ, ಹೌದಾ, ಈ ನ್ಯೂಟನ್ ಜಾಗಕ್ಕೆ 1 kg m/s² ಹಾಕೊಂಡಿವಿ. ಆಮೇಲೆ ಇದ್ರ ಮುಂದೆ m², ಹಾಕಿದ್ವಿ. ಈ ಡಿವೈಡೆಡ್ ಬೈ kg ಆ್ಯಸ್ ಯೂಶುವಲ್ ಇಟ್ಟಿವಿ. ಹೌದಾ, ಮತ್ತು ಇಲ್ಲಿ ನೋಡ್ಬೋದು. ಇದಕ್ಕಿಂತ ಮೊದಲಿನ ಸ್ಟೆಪ್ ನೋಡಿಲ್ಲ. 1 kg m/s² ಅಂದರೂ ಒಂದು 1 kg ಮೀಟ್ರ್ ಹಿಂಗಿದ್ದು ನೋಡಿಲ್ಲ. ಇಲ್ಲಿ ಐತಲ್ಲ m/s², ಇದಂದ್ರೂ ಒಂದು, ಅಥವಾ ಈ m/s ಹಿಂಗಿರ್ತದಲ್ಲ ಸ್ಕ್ವೇರ್, ಇದು ನಾವೇನು ಮಾಡ್ತೀವಿ, ಇದೇ ಸೇಮ್ ಹಿಂಗೆ ಹಾಕತ್ತೆ. ಎರಡೂ ಒಂದೇ, ಇಷ್ಟ ಅರ್ಥ ಆಗಲಿ. ಇವೆರಡೂ ಐತಲ್ಲ ಒಂದೇ ಅವು. ಇಲ್ಲ ಅದ್ರ ಬದಲು m/s² ತೊಗೊಂಡೀನಿ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಐತಲ್ಲ ಆ್ಯಸ್ ಯೂಶುವಲ್ ಇದೇನಿತ್ತು ಅದೇ ಸೇಮ್ ಇಡ್ತೀವಿ. ಇಷ್ಟು ಇಟ್ಟ ಮೇಲೆ ಏನು ಮಾಡೀವಿ ಅಂದ್ರೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು. ಏನು ಮಾಡೀವಿ, ಇಲ್ಲಿ kg ಐತಲ್ಲ, ಈ kg ಕ್ಯಾನ್ಸಲ್ ಮಾಡೀವಿ, ಈ kg ಕ್ಯಾನ್ಸಲ್ ಮಾಡಿದ್ವಿ. ಇದು ಹೆಂಗಿತ್ತು ಹಂಗೆ ಇಟ್ಟಿವಿ ನೋಡ್ರಿ. ಹೌದಾ, ಈ kg ಕ್ಯಾನ್ಸಲ್ ಆಗೋಣ, ಇದು ಮೀಟ್ರ್ ಅಷ್ಟೇ ಉಳಿತು. ಇವೆರಡೂ ಇಟ್ಟಿವಿ. ನೆಕ್ಸ್ಟ್ ಈ 6.4 × 10⁶, ಇದು ಆ್ಯಸ್ ಯೂಶುವಲ್ ಇಟ್ಟಿವಿ. ಇಲ್ಲಿ ಮಟ್ಟ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೀವು ನೋಡ್ಬೋದು. ಈ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತೆ ಅಂದ್ರೆ ಈ m², ಆಮೇಲೆ ಈ m² ಎರಡೂ ಏನು ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಇದು ಏನು ಬಂತಲ್ಲ ಸೇಮ್ ಅದೇ ಇಟ್ಟಿವಿ ನೋಡ್ರಿ. ಹೌದಾ, ಸೇಮ್ ಇದೇ ಇಟ್ಟಿವಿ. ಆಮೇಲೆ ಇಲ್ಲಿ ಕೆಳಗೆ ಏನು ಮಾಡೀವಿ, ಈ 6.4 × ಹೋಲ್² ಐತಿ. ಇದನ್ನ 6.4 × ಹೋಲ್² ಅಂದ್ರೆ 6.4 × 6.4 ಹಿಂಗೆ ಬರೆದ್ರು ಒಂದ, ಹಿಂಗೆ ಬರೆದ್ರು ಒಂದ ಹೋಲ್² ಅಂದರು. ಹೌದಾ, ಈಗ ನಾವೇನಾರು 8² ಅಂದೀವಪ್ಪ, ಹೆಂಗೆ ಬರ್ತೀವಿ, 8 × 8 ಇದು ಒಂದು ಹಂಗೆ ಐತಲ್ಲ 6.4 ಅಂದ್ರೆ ಇದನ್ನೆರಡು ಬಿಡಿಸಿ ಬರ್ಕೊಂತೀವಿ. ಇಲ್ಲಿ 10 × 10⁶ ಐತಲ್ಲ, ಇದನ್ನು ಸೇಮ್ ಕೂಡ ಬಿಡಿಸಿ ಬರ್ದೇವಿ. ಸೊ ನೆಕ್ಸ್ಟ್ ಇಷ್ಟ ಆಯ್ತಾ. ಇದು ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಇದು ಆ್ಯಸ್ ಯೂಶುವಲ್ ಇದೇನೈತಲ್ಲ 6.7 × 6 ಇದು ಸೇಮ್ ಹೆಂಗಿತ್ತಲ್ಲ ಹಂಗೆ ಇಟ್ಟಿವಿ ಕೆಳಗೆ. ಹೌದಾ, ಇಲ್ಲಿ 10⁻13 ಐತಲ್ಲ ಮೇಲೆ, ಇಲ್ಲಿ ಕೆಳಗೆ ಏನೈತಿ, ಇಲ್ಲಿ ಮತ್ತೊಂದು 10 ಐತಿ, ಇಲ್ಲಿ 2 10 ಅದ. ಹೌದಾ, ಇಲ್ಲಿ ಏನಾಗೈತಿ ನೋಡ್ಬೋದು, ಇದು 10 ಬೇಸ್ ಐತಿ, ಇಲ್ಲೂ 10. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಲೇ ಇಲ್ಲಿ ಏನು ನೋಡಿದ್ದೀವಲ್ಲ ಲಾಸ್ಟ್ ಸ್ಟೆಪ್ ಅದೇ ಇದು. ಅದೇ ಲಾಸ್ಟ್ ಸ್ಟೆಪ್ಪನ್ನು ವಾಪಸ್ ಇಲ್ಲಿ ಕಾಪಿ ಮಾಡೀನಿ ನಿಮ್ಗೆ ತಿಳಿಲ್ಲ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 6.7 × 6 × 10⁻13 - 12 ಡಿವೈಡೆಡ್ ಬೈ 6.4 × 6.4 m/s². ಲಾಸ್ಟ್ ಸ್ಟೆಪ್ ಬರ್ದೀನಿ. ಇದಾದಮೇಲೆ ನೋಡೋದು, ಈ 6.7 × 6 ಐತಲ್ಲ, ನಾವು ಆ್ಯಸ್ ಯೂಶುವಲ್ ಹೆಂಗಿತ್ತಲ್ಲ ಹಂಗೆ ಇಟ್ಟಿವಿ. ಹೌದಾ, ಇಲ್ಲಿ 10 ಹೆಂಗಿತ್ತು ಹಂಗೆ ಐತಿ, 13 - 12 ಬಿಟ್ಟೆ 1 ಉಳಿತು. ಹೌದಾ, 6.4 ಹೆಂಗಿತ್ತು ಹಂಗೆ m/s². ಸೊ ನೆಕ್ಸ್ಟ್ ಇಷ್ಟಾದಮೇಲೆ ಈಗ ಈ 10 ಐತಲ್ಲ, ಇದಕ್ಕೆ ಇಂಟು ಮಾಡಿದ್ವಿ ನಾವು. ಈ 6.7 × 10 ಇಂಟು ಆತಂದ್ರೆ ಏನಾಕತಿ, ಇಲ್ಲಿ 67 ಆಯಿತು. ಹೌದಾ, ಆಮೇಲೆ 6 ಹೆಂಗಿತ್ತು ಹಂಗೆ ಆಯಿತು ವಾಪಸ್. ಅರ್ಥ ಆಯ್ತಾ. ನೆಕ್ಸ್ಟ್ 6.4 × 6.4 ಇದು ಹೆಂಗಿತ್ತು ಹಂಗೆ ಇಟ್ಟಿವಿ. ಇಷ್ಟು ಇಟ್ಟ ಮೇಲೆ ನೆಕ್ಸ್ಟ್ ಏನಾಕತಿ, ಈ ಸ್ಟೆಪ್ ಒಳಗೆ ಕ್ಯಾನ್ಸಲೇಷನ್ ಆಕತ್ತೆ ನೋಡಿ. 2 3s ಎರಡರ ಏನೋ 2 ಟೇಬಲ್ ತೊಗೋರಿ. ಇಲ್ಲಿ ನೋಡ್ಬೋದು ನೀವು 2 3s 6. ಹೌದಾ, ಆಮೇಲೆ 2 3s 6, ಆಮೇಲೆ 2 2s 4, ಆಮೇಲೆ 3.2 ಬಂತಿಲ್ಲ. ಅರ್ಥ ಆಯ್ತಾ. ಬೇಕಾದ್ರೆ ಇಲ್ಲಿ ನಿಮ್ಗೆ ಒಂದ್ಸಲ ತೋರಿಸಿ ನೋಡ್ರಿ. ಇಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ 67 ಐತೆ ಇಂಟು 6, 6.4 × 6.4 ಈ ಸ್ಟೆಪ್ ಇಲ್ಲಿಂದ ಹಿಡಿದು ನೆಕ್ಸ್ಟ್ ಸ್ಟೆಪ್ ಅರ್ಥ ಆಯ್ತು ಅನ್ಕೊಂತೀನಿ. ಈ 6.7 ಇದ್ದಿದ್ದು 67 ಹೆಂಗಾಯ್ತಂದ್ರೆ, ಈ 10 ಇದ್ದಿದ್ದೈತಲ್ಲ ಇದಕ್ಕೆ 6.7 ಇಂಟು ಆಗೈತಿ. ಇಂಟು ಆತಂದ್ರೆ ಅದು 67 ಆಗಿಬಿಡ್ತೈತಿ. ಅರ್ಥ ಆಯ್ತಾ, 67 ಆಯಿತು. ಇಲ್ಲಿ ನೋಡ್ಬೋದು, ಇಲ್ಲ ಏನು ಕ್ಯಾನ್ಸಲ್ ಮಾಡಿ ನೋಡ್ರಿ. ಇಲ್ಲಿ 3 2s 2 3s. ಹೌದಾ, ಎರಡರ ಬಗ್ಗೆ ತೊಗೊಂಡೀನಿ. 2 3s 6 ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ ನೋಡಿ, 2 3s 6. ಹೌದಾ, ಪಾಯಿಂಟ್ ಹೆಂಗೆ ತಂಗೆ ಇಡ್ತೀವಿ. ಆಮೇಲೆ 2 2s 4 ಇಷ್ಟು ಕ್ಯಾನ್ಸಲ್ ಆಯಿತು. ಇಷ್ಟ ಆಗಿದ್ದ ಇದ ಸ್ಟೆಪ್ ಐತಲ್ಲ ಇಲ್ಲಿ ಇಟ್ಟು. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಆಮೇಲೆ ಈ 67 ಮತ್ತು ಇಂಟು 3 ಇವೆರಡು ಇಂಟು ಮಾಡಿ ಏನು ಬರ್ತೈತಿ, 201 ಬರ್ತೈತಿ. ಆಮೇಲೆ ಇದು 3.2 × 6.4 ಇನ್ನೆರಡು ಇಂಟು ಮಾಡೋಣ ಏನಾಕತಿ 20.48 ಬರ್ತೈತಿ. ಹೌದಾ, 20.48 ಇದು. ಹೌದಾ, ಈಗ ನಮ್ಮದೇನು ಈ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿಲ್ಲ ಅಂತ ನಾನೇನು ಮಾಡಿದೆ, ಈ ಕೆಳಗಿನ ಡೆಸಿಮಲ್ನ ತೆಗಿಯತ್ತೀನಿ. ಹೆಂಗೆ ತೆಗೆದು, ಇಲ್ಲ 20.4 ಐತಲ್ಲ, ಈ ಡೆಸಿಮಲ್ ತೆಗಿಬೇಕಂದ್ರೆ ಇದೆಟ್ಟ 1 ಸ್ಟೆಪ್ 2 ಸ್ಟೆಪ್ ಮುಂದೆ ಬಂದರೆ ಏನಾಕತಿ ಡೆಸಿಮಲ್ ಹೋಗತ್ತೆ. ಅದಕ್ಕೆ ಏನು ಮಾಡ್ತೀನಿ ಇದನ್ನೇ ಮೊದಲು, ಇದು 20.48 ಐತಲ್ಲ, 20.48 ಡಿವೈಡೆಡ್ ಬೈ 201 ಹಿಂಗೈತೆ. ಹೌದಾ, ಈ ಡೆಸಿಮಲ್ ಸ್ಟೆಪ್ ತೆಗಿಸೋ ಸಂಬಂಧ ಇಲ್ಲಿ ಕೆಳಗೆ ಇಂಟು 100 ಮಾಡ್ತೀನಿ. ಇಂಟು 100 ಮಾಡೋಣ ಏನಾಕತ್ತದು 2048 ಹೋಗ್ಬಿಡ್ತೈತಿ. ಹೌದಾ, 2 ಸ್ಟೆಪ್ ಮುಂದೆ ಹೋಗ್ಬಿಡ್ತೈತೆ ಡೆಸಿಮಲ್
2048 ಆಯ್ತು. ಈ ಕೆಳಗಿಂದಕ್ಕೆ ಅಷ್ಟೇ ಇಂಟು ಮಾಡಿದ್ವಿ ಅಂದ್ರೆ ಮತ್ತೆ ಮ್ಯಾಲಿಂದು ಹಂಗಾದ್ರೆ ಲೆಕ್ಕ ತಪ್ಪಕತ್ತೆ ಹೌದಲ್ಲ. ಇದಕ್ಕೆ 100 ಇಂಟು ಮಾಡಿವಿ ಅಂದರೆ ಮ್ಯಾಲಿಂದಕ್ಕೂ 100 ಇಂಟು ಮಾಡಬೇಕು ಹೌದಾ. ಇಂಟು ಮಾಡಿದ ಏನಾಕತ್ತಿದು 20100 ಆಗ್ಬಿಡ್ತೈತಿ. ಇಲ್ಲಿ ನಮ್ಮ ಡೆಸಿಮಲ್ ಸ್ಟೆಪ್ ಹೋತು. ಇದಕ್ಕೂ 100 ಇಂಟು ಮಾಡಿದ್ವಿ, ಇದಕ್ಕೂ 100 ಇಂಟು ಮಾಡಿದ್ವಿ. ಈ ಕೆಳಗಿಂದ 100 ಎದಕ್ಕೆ ಇಂಟು ಮಾಡಿದ್ವಿ ಅಂದ್ರೆ ಈ ಡೆಸಿಮಲ್ ಸ್ಟೆಪ್ ತೆಗ್ಯಾಕೆ ಇಂಟು ಮಾಡಿದ್ವಿ. ಮತ್ತು ಇಲ್ಲಿ ಮ್ಯಾಲೆ ಡೆಸಿಮಲ್ ಸ್ಟೆಪ್ ಇಲ್ಲಲ್ರಿ, ಮತ್ತೆ ಅಲ್ಲಾಕೆ 100 ಇಂಟು ಮಾಡಿದ್ವಿ ಅಂದ್ರೆ ಇದಕ್ಕೆ ನಾವು ಸೇಮ್ 100 ಕೊಟ್ಟಿವಿ ಅಂದ್ರೆ ಇದಕ್ಕೂ ಕೊಡ್ಬೇಕು ಸೇಮ್, ಅಂದಾಗ ಅದು ಲೆಕ್ಕ ಕರೆಕ್ಟ್ ಆಕತಿ. ಅದಕ್ಕೆ ಇದಕ್ಕೂ 100 ಇಂಟು ಮಾಡೋಣ, ಇಷ್ಟು ವ್ಯಾಲ್ಯೂ ಬರ್ತೈತೆ ನಾವು ಹೌದಾ. ಇದೇ ವ್ಯಾಲ್ಯೂನ ಇಲ್ಲಿ ಬರ್ದೀನಿ ಸೇಮ್ ಹೌದಾ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋಕೆ. ಈ 20100 ಐತಿ ನೋಡ್ರಿ ಇಲ್ಲಿ 20100 ಆಮೇಲೆ 2048 ಇಷ್ಟ ಐತಿ. ಇಲ್ಲ ಏನು ಕ್ಯಾನ್ಸಲ್ ಮಾಡೀನಿ ನೀವೇ ನೋಡ್ಬೋದು, ಎರಡರ ಮಗ್ಗೆಲೆ ಕ್ಯಾನ್ಸಲ್ ಮಾಡೀನಿ ನೋಡ್ರಿ. ಇಲ್ಲಿ ಫಸ್ಟ್ ಇನ್ನು ಗೇಟ್ ಹೊಡೆದು ಹಿಂಗೆ 2 1 0 ಹೆಂಗಿತ್ತು ಹಂಗೆ ಇಡ್ತೀನಿ. ಇದು ಒನ್ಲೇನೋ 2 ಒಳಗೆ 1 ಬರ್ತೈತಿ, ಇಲ್ಲ ಬರೋಂಗಿಲ್ಲ, ಅದಕ್ಕೆ 0 ಇಡ್ತೀವಿ ಮತ್ತೊಂದು. ಅವಾಗಿದ್ದ 10 ಆಕೈತಿ. 2 5 10 ಹೌದಾ. ಈ ಆ್ಯಸ್ ಯೂಶುವಲ್ ಮತ್ತು 0 ಹೆಂಗಿತ್ತು ಹಂಗೆ ಇಟ್ಟಿನಿ. ಇನ್ನು ನೆಕ್ಸ್ಟ್ ಕೆಳಗೆ ನೋಡ್ರಿ 2 1 2 ಈಗ 0ನ ಮಾಡಕ್ಕೆ ಬರಲ್ಲ, 0 ಹೆಂಗಿತ್ತು ಹಂಗೆ 2 2 4 2 4 8 ಎರಡರ ಮಗ್ಗಿ ಒಳಗೆ ಎರಡೂ ಬರ್ತಾವೆ. ಅದರಲ್ಲೇ ಕಟ್ ಹೊಡೆದ್ರೆ ಈ ನಂಬರ್ ಬಿಡ್ತಾವೆ. 1050 ಬಂತು, 1024 ಬಂತು. ಮತ್ತೆ ಐತ್ಲ ಎರಡೂ ಐತ್ಲ ಎರಡರ ಮಗ್ಗಿ ಒಳಗೆ ಹಾಕೋ 10 1050 1024 ಇವೆರಡೂ ಐತ್ಲೆ ಎರಡರ ಮಗ್ಗಿ ಒಳಗೆ ಬರ್ತಾವೆ. ಯಾಕಂದರೆ ಎರಡು ಇವನ್ ನಂಬರ್ ಅದಾವೆ ಹೌದಾ. ಈಗ ನೋಡಿಲ್ಲ ಫಸ್ಟ್ ಕ್ಯಾನ್ಸಲ್ ಮಾಡಿದ್ವಿ. 2 5 10 ಇವು ಎರಡು ಅಕ್ಷರ ತೊಗೊಂಡಿವಿ. 2 5 10 ಈ 0 ಹೆಂಗಿತ್ತು ಹಂಗೆ ಇಟ್ಟಿವಿ ಹೌದಾ. ಇನ್ನು ನೆಕ್ಸ್ಟ್ ಈ ನಂಬರ್ಗೆ ಬರೋಣ. 2 2 4 ಆತ. 5 1 4 ಆತಂದ್ರೆ 5 - 4 ಅಷ್ಟ 1 ಉಳಿತು. ಅದು 1 ಇದ್ದಿದ್ದು ಇಲ್ಲಿ ಬರ್ತೈತೆ ಹೌದಾ. ಈಗ 2 5 10 ಬಂತು. 1025 ಬಂತ ಈಗ ಹೌದಾ. ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಈ 1 ನಂಬರ್ಲೇ ನಾವು ಡಿವೈಡ್ ಮಾಡೋಕ್ಕಾಗತ್ತೆ ಆಗೋದಿಲ್ಲ, ಎರಡು ನಂಬರ್ ತೊಗೋತೀವಿ. 2 5 10 ಆಮೇಲೆ 2 1 2 2 2 4 ಈ ಸೇಮ್ ನಂಬರ್ ಇಲ್ಲಿ ಇಟ್ಟು ನೋಡ್ರಿ 5025 ಡಿವೈಡೆಡ್ ಬೈ 512. ಇದು ಮೀಟ್ರ್ ಪರ್ ಸೆಕೆಂಡ್ ಈ ಯೂನಿಟ್ ಎಲ್ಲ ಕಡೆ ಹಾಕೊಂತ ಬರ್ಬೇಕಾ, ಮತ್ತು ಸ್ಕಿಪ್ ಹೊಡಂಗಿಲ್ಲ. ಇಷ್ಟಾದ್ಮೇಲೆ 5025 ಡಿವೈಡೆಡ್ ಬೈ 512 ಬಂತು. ಇದನ್ನೇನು ಮಾಡ್ತೀವಿ ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡೋಣ ಹೆಂಗೆ ಬರ್ತದೆ ನೋಡಿ ಇಲ್ಲಿ ಹಾಕಿದ್ದು ನಿಮ್ಗೆ 512 ಡಿವೈಡೆಡ್ ಬೈ 5025 ಹೌದಾ. ಈಗ ಫಸ್ಟ್ ನಾವು 8 ಟೇಬಲ್ ತೊಗೊಂಡು 512 ಇಂಟು 8 ಮಾಡಿದ್ದೀವಿ. ಎಷ್ಟು ಬಂತು ವ್ಯಾಲ್ಯೂ 4096 ಬರ್ತೈತಿ ಹೌದಾ. 4096. ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. 512 ಇಂಟು 9 ಮಾಡೋಣ 4068 ಬರತೈತಿ ಹೌದಾ. 4068. ಇನ್ನೊಂದು ಸ್ಟೆಪ್ ಮುಂದೆ ಹೋದಿಪ್ಪ ನಾವು 5120 ಇಂಟು 10 ಮಾಡಿದ್ವಿ ಅಂದ್ರೆ ಏನಾಗತ್ತೆ ಇದಕ್ಕೆ 5120 ಈ ನಂಬರ್ ದಾಟ್ ಹೊಂಟೈತಿ ಬರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ಇದು ಹಿಂದಿನ ನಂಬರ್ ಏನೈತಿ 9460 ಇದಕ್ಕೆ ಇಂಟು 9 ಹೌದಾ. ಫಸ್ಟ್ ಹಿಂಗೈತೆ ಅಂತ ಇಟ್ಕೋರಿ 9 512 ಇಂಟು 9 ಬರ್ತೈತಿ 4608 ಬರ್ತೈತಿ ಹೌದಾ. 4608 ಬಂತಂದ್ರೆ ಈ ನಂಬರ್ ಬರ್ತೈತಿ. ಇದು ಮೈನಸ್ ಮಾಡಿದ್ವಿ ಅಂದ್ರೆ 4170 ಬಂತಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ 4170 ಇಲ್ರಿ ಒಂದೇ ನಿಮಿಷ. 4170 ಇಲ್ಲಿ ಪಾಯಿಂಟ್ ಇಟ್ಟು ಏನು ಮಾಡ್ತೀವಿ ನಾವು, ಇದು 417 ಅಷ್ಟೇ ಬಂದಿರ್ತೈತೆ ನಿಮಗೆ. ಈ ಪಾಯಿಂಟ್ ಇಟ್ಟಲ್ಲಿ 0 ಇಟ್ಕೋತೀವಿ ನಾವು ಹೌದಾ. 0 ಇಟ್ಕೊಂಡ ಇನ್ನು ನೆಕ್ಸ್ಟ್ 512 ಇಂಟು 8 ಮಾಡ್ತೀವಿ. ಇಂಟು 8 ಮಾಡಿದ್ವಿ ಅಂದ್ರೆ 4096 ಬರ್ತೈತಿ 74. 9 ಇಲ್ಲಿ ತೊಗೋಕೆ ಬರೋಂಗಿಲ್ಲ, ಯಾಕಂದ್ರೆ 9 ಇತ್ತಲೆ ಈ ಕೆಳಗಿನ ನಂಬರ್ಕಿಂತ ನಂಬರು ದಾಟಿ ಹಾಕೋತಿ. ಅರ್ಥ ಆಯ್ತು ಅನ್ಕೋತೀನಿ. ಬೇಕಾದ್ರೆ ನೀವು ಮೈನಸ್ ಮಾಡಿ ನೋಡ್ರಿ 5025 4608 ಇದನ್ನ ಮೈನಸ್ ಮಾಡತ್ತೆ ನಾನು ಇದಕ್ಕೆ ನೋಡ್ರಿ 7 ಬಂತು. ಇಲ್ಲಿ 1 ಬಂತು. ಆಮೇಲೆ ಇಲ್ಲಿ ಏನೈತಿ ಇಲ್ಲಿ ಇದಕ್ಕೆ ತೊಗೊಂಡು 4 ಬಂತು. ಇಲ್ಲಿ 417 ಬಂತು ಇಲ್ಲಿ ಹೌದಾ. ಈ ಪಾಯಿಂಟ್ ಇಟ್ಟು ಇಲ್ಲಿ 0 ಹಾಕೊಂಡಿನಿ ಅದು ಗೊತ್ತಿರಲಿ. ಇಲ್ಲಿ ಪಾಯಿಂಟ್ ಇಟ್ಟು ಈ 0 ಹಾಕೊಂಡಿನಿ ಮತ್ತು ಈ 0 ಇಲ್ಲೇ ಇಲ್ಲರಿ ಹೆಂಗೆ ಬಂತು ಅಂದ್ರೆ ಬಿಡ್ರಿ. ಇದು 9 ಇದಕ್ಕೆ ಇಂಟು ಮಾಡೋಣ, ಇದಕ್ಕೆ ಈ 417ಲೇ ಐತ್ಲೆ ನೆಕ್ಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಪಾಯಿಂಟ್ ಇಟ್ಟು ಇಲ್ಲಿ 0 ಇಟ್ಕೊಂಡು ಮುಂದೆ ಐತ್ಲ ಇಂಟು 512 ಇಂಟು 8 ಮಾಡೋಣ, ಈ ನಂಬರ್ ಬರ್ತೈತಿ ಡಿವೈಡ್ ಮಾಡೋಣ. ನಮಗೆ ಆನ್ಸರ್ 9.8 ಸಿಕ್ತು. ಜಿ ವ್ಯಾಲ್ಯೂನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ವ್ಯಾಲ್ಯೂ ಆಫ್ ಜಿ. ನಿಮಗಿದು ವ್ಯಾಲ್ಯೂ ಆಫ್ ಜಿ ಕಂಡುಹಿಡಿದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿನಿ. ನಿಮ್ಗೆ ಅರ್ಥ ಆದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಇಷ್ಟ ಆದ್ರೆ ಲೈಕ್ ಮಾಡಿರಿ.